ಸಾರಿ ಉಟ್ಕೊಂಡಿದೀನಿ ಅಂಡ್ ದೇವಸ್ಥಾನ ಹಾಯ್ ಗೈಸ್, ವೆಲ್ಕಮ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಸಾರಿ ಉಟ್ಕೊಂಡಿದೀನಿ ಅಂಡ್ ದೇವಸ್ಥಾನ ಹಿಂದೆ ಕಾಣಿಸ್ತಾ ಇದೆ ಅಂದ್ರೆ ಕೋರ್ಸ್ ಟೆಂಪಲ್ ಬ್ಲಾಗ್ ಮಾಡಕ್ ಬಂದಿದ್ದೀನಿ ಇವತ್ತು. ಅಂಡ್ ಯಾವ ದೇವಸ್ಥಾನ ಅಂತ ಬೆಂಗಳೂರಲ್ಲಿ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ. ತುಂಬಾ ಫೇಮಸ್ ಆಂಜನೇಯ ದೇವಸ್ಥಾನ ಇದು. ಇದ್ರ ಹೆಸರು ಕಾರ್ಯಸಿದ್ಧಿ ಆಂಜನೇಯ ದೇವಾಲಯ. ಕಾರ್ಯಸಿದ್ಧಿ, ಸೊ ಈ ಕಾರ್ಯಸಿದ್ಧಿ ಅಂತ ಏನ್ ಹೆಸರಿದೆ ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಏನೇ ಕಾರ್ಯ ಮಾಡಿದ್ರು ಅದು ಸಿದ್ಧಿ ಆಗುತ್ತೆ ಅಂತ ಸೂಚನೆ. ಈ ಟೆಂಪಲ್ ಬೆಂಗಳೂರಿನಲ್ಲಿದೆ. ಸೊ ಗೈಸ್, ಈ ದೇವಸ್ಥಾನ ಎಲ್ಲಿದೆ ಅಂತ ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಗಿರಿನಗರ 2ನೇ ಅಡ್ಡ ರಸ್ತೆ ಅಂಡ್ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮಿ ಆಶ್ರಮ ರಸ್ತೆ. ಸೊ ಇಲ್ಲಿ ಈ ಟೆಂಪಲ್ ಇರೋದು. ಬನ್ನಿ ಗೈಸ್, ಹೇಗಿದೆ ಟೆಂಪಲ್ ಅಂತ ನೋಡೋಣ. ಸೊ ಗೈಸ್, ಇದು ಪಾರ್ಕಿಂಗ್ ಏರಿಯಾ. ಎಷ್ಟು ದೊಡ್ಡ ಪಾರ್ಕಿಂಗ್ ಏರಿಯಾ ಕೊಟ್ಟಿದ್ದಾರೆ. ಆ್ಯಂಡ್ ಪಾರ್ಕಿಂಗ್ ಚಾರ್ಜಸ್ ಬಂದ್ಬಿಟ್ಟು 20 ರೂಪೀಸ್. ಇದು 4 ವೀಲರ್ಗೆ ಮಾತ್ರ. 2 ವೀಲರ್ ಆಚೆಗಡೆ ತೋರಿಸ್ತೀನಿ ಬನ್ನಿ. ಸೊ ಇಲ್ಲೆಲ್ಲ 2 ವೀಲರ್ ಪಾರ್ಕ್ ಮಾಡಿದ್ದಾರೆ. ಸೊ ಗೈಸ್, ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡದಾಗಿರೋ ಮರ ಇದೆ. ಫುಲ್ ರೋಡಿಗೆಲ್ಲ ನೆರಳು ಕೊಡ್ತಾ ಇದೆ. ಆ್ಯಂಡ್ ಈ ಏರಿಯಾ ಲೈಕ್ ಇದು ಟೈಮ್ ಬಂದ್ಬಿಟ್ಟು ಮಧ್ಯಾಹ್ನ 12 o'clock ಸಮಥಿಂಗ್ ಆಗಿದೆ. ಬಟ್ ಇಷ್ಟು ಲೈಕ್ ಕೂಲ್ ಆಗಿದೆ ಇಲ್ಲೆಲ್ಲ. ಗೈಸ್, ಇಲ್ಲಿ ಸ್ಲಿಪ್ಪರ್ ಬಿಡೋ ಸ್ಟ್ಯಾಂಡ್ ಇದೆ, ನೋಡ್ಬೋದು. ಸೊ ಜಾಸ್ತಿ ಜನ ಏನ್ ಸ್ಲಿಪ್ಪರ್ ಬಿಟ್ಟಿಲ್ಲ, ಎಲ್ಲರೂ ಅವ್ರ ವೆಹಿಕಲ್ ಮುಂದೆನೆ ಬಿಟ್ಟಿದ್ದಾರೆ, ಎಲ್ಲ ಕಾರಲ್ಲಿ ಬಿಡ್ತಾರೆ. ಸೊ ಇಲ್ಲಿ ಸ್ಲಿಪ್ಪರ್ ಇಡಕ್ಕೆ ಅಂತ ಪ್ಲೇಸ್ ಕೂಡ ಮಾಡಿದ್ದಾರೆ. ಸೊ ಗೈಸ್, ಇದು ಮೇನ್ ಎಂಟ್ರೆನ್ಸ್, ಟೆಂಪಲ್ ಹೋಗೋ ಮೇನ್ ಎಂಟ್ರೆನ್ಸ್. ಇಲ್ಲಿಂದನೇ ಎಲ್ಲರೂ ಎಂಟರ್ ಆಗ್ತಾರೆ, ನೋಡ್ಬೋದು. ಆ್ಯಂಡ್ ಇದ್ರ ಎದುರುಗಡೆನೆ ಗೈಸ್ ಮಾವಿನಕಾಯಿ ಕಾಣಿಸ್ತು. ಆ್ಯಂಡ್ ಅಲ್ಲಿ ನೋಡಿ ಇನ್ನೊಂದಿದೆ ಲೈಕ್. ಸೊ ಆ್ಯಸ್ ಯೂಶ್ವಲ್ ಗೈಸ್, ಟೆಂಪಲ್ ಹೋಗೋ ಮುಂಚೆ ನಾವೆಲ್ಲ ಕಾಲು ತೊಳ್ಕೊಬೇಕು, ಯಾಕಂದರೆ ಎಲ್ಲಿಂದೆಂದೋ ಬಂದಿರ್ತೀವಿ ನಾವು. ಸೊ ಹಾಗಾಗಿ ವಿತೌಟ್ ಲೈಕ್ ವಾಶ್ ಮಾಡದೆ ಲೆಗ್ಸ್ ಆಗಲಿ ಕೈ ಆಗಲಿ ಸ್ವಲ್ಪ ತಲೆಗೆಲ್ಲ ನೀರು ಹಾಕ್ಕೊಂಡು ಟೆಂಪಲ್ ಒಳಗಡೆ ಎಂಟರ್ ಆಗಬೇಕು ಯಾವಾಗಲೂ. ಬನ್ನಿ ಗೈಸ್, ಹೋಗೋಣ. ಸೊ ನಾನಿವಾಗ ಕೈ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಇದು ಕೌಂಟರು, ನೋಡ್ಬೋದು. ಅಲ್ಲಿ ಟೆಂಪಲ್ ಟೈಮಿಂಗ್ಸ್ ಎಲ್ಲ ಹಾಕಿದ್ದಾರೆ, ಯಾವ ಟೈಮಿಂಗ್ಸ್ ಬರ್ಬೋದು ಅಂತ. ಆ್ಯಂಡ್ ಇಲ್ಲಿ ಮೇನ್ ನಿಮಗೆ ಒಂದು ಸ್ಟೋರಿ ಹೇಳ್ತೀನಿ, ಅದಾದಮೇಲೆ ಇದು ಕೌಂಟರ್ ಏನಕ್ಕೆ ಇದೆ ಅಂತ ಆಮೇಲೆ ಹೇಳ್ತೀನಿ. ವಿತೌಟ್ ನಾವು ಇಲ್ಲೇನು ತೊಗೊಳ್ಳಾರ್ದೆ ಹಾಗೆ ಹೋಗ್ಬೋದು. ಬಟ್ ಇಲ್ಲಿ ತೊಗೋತಾ ಇದ್ದೀವಿ ಅಂದರೆ ನಾವು 16 days ಟೈಮ್ ಕೊಡಬೇಕಂತ ಇದೆ ಇಲ್ಲಿ ಈ ಟೆಂಪಲಲ್ಲಿ. ಅದು ಏನು ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತೀನಿ, ಬನ್ನಿ. ವೀಕ್ಷಕರೇ, ಇವಾಗ ನಾವು ಲೈಕ್ ಆಂಜನೇಯ ದೇವಸ್ಥಾನ ಒಳಗಡೆ ಇದ್ದೀನಿ. ಸೊ ಇಲ್ಲಿ ಏನಂತಂದರೆ ನೀವು 150 ರೂಪಾಯಿ ಕೊಟ್ಟು ಒಂದು ಕೊಕೊನೆಟ್ ತೊಗೋಬೇಕಾಗತ್ತೆ. ನಾನು ಕೌಂಟರ್ ತೋರಿಸ್ತೀನಿ ಯಾವ ಥರ ಇರುತ್ತೆ. ಸೊ ಅಲ್ಲಿ ನಿಮಗೆ ಒಂದು ಕೊಕೊನೆಟ್ ಕೊಡ್ತಾರೆ. ಆ್ಯಂಡ್ ಇದು ಬಂದುಬಿಟ್ಟು ಬರೀ ಕೊಕೊನೆಟ್ ತೊಗೊಂಡು ಇದು ಮಾಡೋದಲ್ಲ, ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಏನಂದರೆ 16 days ಸಂಕಲ್ಪ ಇರುತ್ತೆ. ಆ ಕೊಕೊನೆಟ್ನ ತೊಗೊಂಡು ಹೋಗ್ಬಿಟ್ಟು ಒಳಗಡೆ ನಿಮಗೆ ಪೂಜಾರಿಯವರು ಸಂಕಲ್ಪ ಮಾಡಿಸ್ತಾರೆ. ನಿಮ್ಮ ಕೈಗೆ ಒಂದು ಆರೆಂಜ್ ಕಲರ್ದು ದಾರಾನ ಕಟ್ತಾರೆ. ಆ್ಯಂಡ್ ಆ ಕೊಕೊನೆಟ್ ಮೇಲೆ ಒಂದು ಡೇಟ್ ಮತ್ತು ಯಾವತ್ತು ಬಂದಿದ್ದೀರಾ ಅಂತ ಅಂದ್ಕೊಂಡು. ಆ್ಯಂಡ್ ನೀವು 16 daysಲ್ಲಿ 4 times ಈ ಟೆಂಪಲ್ಗೆ ವಿಸಿಟ್ ಮಾಡಬೇಕಾಗತ್ತೆ. ಆ್ಯಂಡ್ ಇಲ್ಲಿ ಕೊಟ್ಟಿರೋ ಮಂತ್ರನ ನೀವು 108 ಬಾರಿ ಡೈಲಿ ಅದನ್ನು ಹೇಳಬೇಕಾಗುತ್ತೆ. ಆ್ಯಂಡ್ ನೀವು ಈ 16 days ಒಳಗಡೆ ಒಂದು ಬ್ರಹ್ಮಚಾರಿ ಥರ ಆಗಿರಬೇಕು. ಕುಡಿಯೋದಾಗಲಿ ಕೆಟ್ಟ ಚಟಗಳಾಗಲಿ ಏನೂ ಮಾಡಬಾರ್ದಾಗತ್ತೆ. ಒಳ್ಳೆ ಭಾವನೆಯಿಂದ, ಒಳ್ಳೆ ಲೈಕ್ ಪಾಸಿಟಿವ್ ಮೈಂಡ್ಸೆಟ್ಟಿಂದ ನೀವು ಇಲ್ಲಿ ಬಂದು ನೀವು ಸಂಕಲ್ಪನ ತಗೋಬೇಕಾಗತ್ತೆ. ಆ್ಯಂಡ್ ಫಸ್ಟ್ ದಿವಸ ನೀವು ಹೇಗೂ ಕಟ್ಟಕ್ಕೆ ಬರ್ತೀರಾ, ಅದು ಫಸ್ಟ್ ಡೇ. ಆ್ಯಂಡ್ ಲಾಸ್ಟ್ ಡೇ ಹೇಗೂ ಬರಬೇಕಾಗತ್ತೆ. ಮಧ್ಯದಲ್ಲಿ 16 days ಒಳಗಡೆ ಮಧ್ಯದಲ್ಲಿ 2 times ನೀವು ಇಲ್ಲಿ ಬರಬೇಕು. ಆ್ಯಂಡ್ ಅದಾದಮೇಲೆ ನಿಮಗೆ ಲಾಸ್ಟ್ ಡೇ ಏನಿರುತ್ತೆ ಆಗ ನಿಮಗೆ ಲೈಕ್ ಕೈಗೆ ಏನು ಆರೆಂಜ್ ಕಲರ್ ಟೈ ಮಾಡಿರ್ತಾರೆ ಅದನ್ನು ತೆಗೆದು ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನೀವು ಇಡಬೇಕಾಗತ್ತೆ. ಒಟ್ಟಿನಲ್ಲಿ ರೆಸ್ಪೆಕ್ಟ್ ಆಗಿ ಎಲ್ಲಾದರೂ ಲೈಕ್ ಬಿಸಾಡೋದು ಆ ಥರ ಎಲ್ಲ ಮಾಡಬಾರ್ದು. ಆ್ಯಂಡ್ ಅದಾದಮೇಲೆ ನಿಮ್ಮ ಕೊಕೊನೆಟ್ ಏನಿರುತ್ತೆ 16 days ನೀವು ಬಂದಾಗೆಲ್ಲ ಇದು ಮಾಡ್ತೀರಲ್ಲ, ಸೊ ಅದನ್ನು ಲಾಸ್ಟ್ ಡೇ ನೀವು ಮನೆಗೆ ಹೋಗಿ ಯಾವುದಾದ್ರೂ ಪ್ರಸಾದ ಮಾಡಿ ಫುಲ್ ಫ್ಯಾಮಿಲಿ ಎಲ್ಲ ತಿನ್ಬೋದು. ಸೊ ವೀಕ್ಷಕರೇ, ನೀವು ಕಾರ್ಯಸಿದ್ಧಿ ಆಂಜನೇಯ ಟೆಂಪಲ್ಗೆ ಏನು 16 days ಸಂಕಲ್ಪ ತಗೊಳ್ತೀರಾ, ಸೊ 16 daysಲ್ಲಿ ನೀವು 4 ಸರಿ ಬಂದಾಗ ಟೆಂಪಲ್ 16 ಬಾರಿ ನೀವು ಪ್ರದರ್ಶನನ ಹಾಕಬೇಕಾಗತ್ತೆ.
ಸೊ ಇಲ್ಲಿ ಟೆಂಪಲ್ ಎಂಟರ್ ಆಗ್ಬೇಕಾದ್ರೇನೆ ನಾನು ಏನ್ ಹೇಳಿದೀನಿ ಅದೆಲ್ಲ ಇಲ್ಲಿ ಬೋರ್ಡ್ ಅಲ್ಲಿ ಹಾಕಿದ್ದಾರೆ. ಸೊ ಏನಾದ್ರು ಮರ್ತೋದ್ರೆ ಏನಾದ್ರು ಅರ್ಥ ಆಗ್ಲಿಲ್ಲ ಅಂತಂದ್ರೆ ನೀವು ಇಲ್ಲಿ ಏನಿದೆ ಇದನ್ನ ಒಂದು ಫೋಟೋ ಹೊಡ್ಕೋಬಹುದು ಅಥವಾ ನೀವು ನೋಡ್ಕೋಬಹುದು. ನೋಡ್ಕೊಂಡು ನಿಮ್ಗೆ ಆಗುತ್ತೆ ಅಂತ ಮಾತ್ರ ಮಾಡಿ ಗೈಸ್. ಬಿಕಾಸ್ ನಾನು ಮಾಡ್ಬೇಕು ಅಂತ ಅನ್ಕೊಂಡು ತುಂಬಾ ಇದೀನಿ. ಬಟ್ ಎಲ್ಲಿ ನಾನ್ 4 ಸರಿ ಬರಕ್ ಆಗುತ್ತೋ ಇಲ್ವೋ, ನನ್ಗೆ ಏನಾದ್ರು ಶೂಟ್ ಬರುತ್ತೆ ಅಥವಾ ಏನಾದ್ರು ನಾನು ಔಟ್ ಆಫ್ ಸಿಟಿ ಹೋಗ್ಬಿಡ್ತೀನ ಅಂತ ಆ ಭಯದಲ್ಲಿ ನಾನು ಸಂಕಲ್ಪನ ತಗೊಂಡಿಲ್ಲ. ಬಟ್ ಡೆಫಿನೆಟ್ಲಿ ಗೈಸ್ ನಂದು ಆಸೆ ಇದೆ, ಒನ್ ಟೈಮ್ ಆದ್ರೂ ಸಂಕಲ್ಪ ತಗೋಬೇಕು ನಾನು ಅಂತ. ಸೊ ಗೈಸ್ ಇಲ್ಲಿ ಬುಕ್ ಸ್ಟಾಲ್ ಕೂಡ ಕಾಣಿಸ್ತಾ ಇದೆ, ನೋಡ್ಬೋದು. ಇಲ್ಲಿ ವೆರೈಟಿ ಆದ ಬುಕ್ಸ್ ಗಳು ಸಿಗುತ್ತೆ ಅಂಡ್ ಆಲ್ಸೋ ಇಲ್ಲಿ ಪ್ರಸಾದ ಕೂಡ ಕೊಡ್ತಾ ಇದ್ದಾರೆ. ಅಂಡ್ ನೋಡ್ಬೋದು ಇದು ಒಳಗಡೆದು ಏನಿದೆ ಆಂಜನೇಯ ಟೆಂಪಲ್ ಹೋಗ್ಬೇಕಾದ್ರೆ ಇದು ಒಳಗಡೆ ಬಂದಾಗ ಅಲ್ಲಿ ರೈಟ್ ಅಲ್ಲಿ ಕಾಣಿಸ್ತದಲ್ಲ ಒಳಗೆ ಹೋಗ್ಬೇಕು. ಅಂಡ್ ಇಲ್ಲಿ ಆಚೆಗಡೆ ನಿಮ್ಗೆ ಸಿಂಧೂರಿಂದ ಲೈಕ್ ಫುಲ್ ಸಿಂಧೂರ್ ಇರೋ ಆಂಜನೇಯ ಕಾಣಿಸುತ್ತೆ. ಅಂಡ್ ನಿಮ್ಗೆಲ್ಲ ಗೊತ್ತು ಸ್ಟೋರಿ ಯಾಕೆ ಆಂಜನೇಯಂಗೆ ಫುಲ್ ಸಿಂಧೂರ್ ಹಾಕ್ತಾರೆ ಅಂತ. ಬಿಕಾಸ್ ಸೀತಾ ಮಾತಾ ಅವರು ಹಣೆ ಮೇಲೆ ಸಿಂಧೂರು ಯಾಕೆ ಹಾಕ್ತೀರಾ ನೀವು ಅಂತ ಆಂಜನೇಯ ಅವರು ಸೀತಾ ಅವರಿಗೆ ಕೇಳಿದ್ರೆ ರಾಮ ಆಯುಷ್ಯ ಜಾಸ್ತಿ ಇರಲಿ ಅಂತ ಅನ್ಕೊಂಡು. ಸೊ ಹಾಗಾಗಿ ಹನುಮಾನ್ ಅವ್ರು ಏನ್ ಮಾಡಿದ್ರು, ಇಡೀ ಬಾಡಿಗೆ ಸಿಂಧೂರನ್ನ ಹಾಕೊಂಡ್ರು. ಸೊ ದಟ್ ರಾಮ್ ಅವರು ಫುಲ್ಲು ಅಂದ್ರೆ ಒಂದು ಚುಟ್ಕಿ ಸಿಂಧೂರ ಏನಕ್ಕೆ ಫುಲ್ ಬಾಡಿಗೆ ಹಾಕೊಂಡ್ಬಿಟ್ರೆ ರಾಮ್ ಅವರು ಯಾವತ್ತೂ ಅಮರ್ ಆಗಿರ್ತಾರೆ ಅಂತ. ಸೊ ಹಾಗಾಗಿ ಅದು ಸ್ಟೋರಿ ಎಲ್ರಿಗೂ ಗೊತ್ತಿರೋ ವಿಷಯನೇ. ಸೊ ಆಚೆಗಡೆ ಇಲ್ಲಿ ನಿಮಗೆ ಲೈಕ್ ಆಂಜನೇಯದೇನಿರುತ್ತೆ ಆರೆಂಜ್ ಕಲರ್ ಇದು, ಸೊ ಅದು ಕಾಣಿಸುತ್ತೆ. ಆ್ಯಂಡ್ ವಿಭೂತಿನೂ ಇಟ್ಟಿದ್ದಾರೆ. ಸೊ ಬೇಕಾದರೆ ಇಲ್ಲೇ ಹಚ್ಕೋಬೋದು. ತುಂಬ ದೊಡ್ಡದಾದ ಸ್ಟ್ಯಾಚು ಏನಿದೆ ಅದು ಆಚೆಗಡೆನೇ ಇದೆ. ಸ್ವಲ್ಪ ಕರೆಕ್ಟಾಗಿ ಆಗಿಲ್ಲ, ಹೇಗೋ ಏನೋ ಆಗಿದೆ ನಂದು. ಸೊ ಬನ್ನಿ ಗೈಸ್ ಇವಾಗ ಟೆಂಪಲ್ ಒಳಗಡೆ ಹೋಗೋಣ. ಇದು ಒಳಗಡೆ ಎಂಟರ್ ಆಗೋದು. ಸೊ ನೋಡ್ಬೋದು ಒಳಗಡೆ ಎಷ್ಟು ಚೆನ್ನಾಗಿದೆ, ಫುಲ್ಲು ತಂಪಾಗಿದೆ. ಆ್ಯಂಡ್ ಒಳಗಡೆ ಆಂಬಿಯನ್ಸ್ ನೋಡ್ಬೋದು, ಫುಲ್ಲು ಎಲ್ಲ ರಾಮಾಯಣದ್ದು ಏನಿದೆ ಸ್ಟೋರಿನ ಫುಲ್ ಟೆಂಪಲ್ ಸುತ್ತಮುತ್ತ ಗೋಡೆಯಲ್ಲಿ ಎಲ್ಲ ಕ್ಲೀನ್ ಆಗಿ ಅದರ ಚಿತ್ರಗಳನ್ನೆಲ್ಲ ನೀಟಾಗಿ ಇಟ್ಟಿದ್ದಾರೆ. ಆ್ಯಂಡ್ ಈ ಕಡೆ ಕೊಕೊನಟ್ಸ್ ನೋಡ್ಬೋದು, ಎಷ್ಟು ಕೊಕೊನಟ್ಸ್ ಇದೆ. ಎಷ್ಟು ಜನ ಬಂದು ಇಲ್ಲಿ ಅವರ ಆಸೆಗಳನ್ನ ಏನು ಜಾಬ್ ಎಲ್ರದ್ದು ಡಿಫ್ರೆಂಟ್ ಪ್ರಾಬ್ಲಮ್ಸ್ ಇರುತ್ತೆ. ಒಬ್ರದ್ದು ಜಾಬ್, ಒಬ್ರದ್ದು ಮ್ಯಾರೇಜ್ದಾಗ್ಲಿ, ಒಬ್ರದ್ದು ಎಕ್ಸಾಮ್ಸ್ದಾಗ್ಲಿ ಏನೋ ಆಗುತ್ತೆ. ಸೊ ಎಲ್ರದ್ದು ಏನಿದೆ ಎಲ್ಲ ಆಸೆಗಳನ್ನ ಇಷ್ಟು ಜನ ಆಸೆ ಪಟ್ಟು ಬರ್ತಾ ಇದ್ದಾರೆ. ಆಕ್ಚುಲಿ ಇವತ್ತು ವೆಡ್ನೆಸ್ಡೇ, ಸೊ ಹಾಗಾಗಿ ಕಮ್ಮಿ ಜನ ಇದ್ದಾರೆ. ಅಂಡ್ ಮೇಲೆ ನೋಡ್ಬೋದು ಎಷ್ಟು ನೆರಳಿರ್ಲಿ ತಂಪಾಗಿರ್ಲಿ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಸೆಂಟರ್ ಅಲ್ಲಿ ಇದಿಷ್ಟು ಭಾಗ ಏನಿದೆ ಅಲ್ಲಿ ಬೆಳಕು ಬರ್ಲಿ ಒಳಗಡೆ ಡೈರೆಕ್ಟ್ ಆಗಿ ದೇವ್ರ ಹತ್ರ ಅಂತ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೈಸ್. ಲೈಟ್ ಹಾಕೋ ಅವಶ್ಯಕತೆನೇ ಇಲ್ಲ. ಆ್ಯಂಡ್ ನಾನು ಕೂಡ ಆಂಜನೇಯನ ದೇವಸ್ಥಾನಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಹನುಮಾನ್ ಚಾಲೀಸ ಏನಿದೆ, ನಂದು ಬುಕ್ ಏನಿದೆ ತೊಗೊಂಡೇ ಬಂದಿದ್ದೀನಿ. ಆ್ಯಕ್ಚುಲಿ ತುಂಬ ಪೀಸ್ ಅನಿಸುತ್ತೆ ಆಂಜನೇಯ ದೇವಸ್ಥಾನಕ್ಕೆ ಬಂದು ಹನುಮಾನ್ ಚಾಲೀಸ ಓದ್ಕೊಂಡು ಕೂತ್ಕೋಬೇಕಾದ್ರೆ. ಸೊ ಬನ್ನಿ ಗೈಸ್ ಇವಾಗ ನಾನು ಹನುಮಾನ್ ಚಾಲೀಸ ಓದಾದ್ಮೇಲೆ ನೆಕ್ಸ್ಟು ಹನುಮಾನ್ದು ಟೆಂಪಲ್ ಮತ್ತು ಅದರ ಹಿಸ್ಟ್ರಿ ಏನಿದೆ ಅಂತ ಎಲ್ಲ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಬೆಂಗಳೂರಿನ ಗಿರಿನಗರದಲ್ಲಿರುವ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯವು ಪ್ರಸಿದ್ಧ ಹಿಂದೂ ದೇವಾಲಯವಾಗಿದೆ. ಈ ದೇವಾಲಯವು ಭಗವಾನ್ ಹನುಮಂತನಿಗೆ ಸಮರ್ಪಿತವಾಗಿದೆ ಮತ್ತು ಭಕ್ತರ ಇಷ್ಟಾರ್ಥಗಳನ್ನು ಪೂರೈಸುವ ಶಕ್ತಿಯನ್ನು ಹೊಂದಿದೆ ಎಂದು ನಂಬಲಾಗಿದೆ. ಕಾರ್ಯಸಿದ್ಧಿ ಎಂಬ ಹೆಸರಿನಲ್ಲಿಯೇ ಸೂಚಿಸುವಂತೆ ಇಲ್ಲಿ ಪ್ರಾರ್ಥಿಸುವ ಭಕ್ತರ ಕಾರ್ಯಗಳು ಸಿದ್ಧಿಯಾಗುತ್ತವೆ. ಈ ದೇವಾಲಯವು ಬಹಳ ಹಿಂದಿನ ಇತಿಹಾಸವನ್ನು ಹೊಂದಿದೆ. ಕೆಲವು ಮೂಲಗಳ ಪ್ರಕಾರ ಇದನ್ನು 16ನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ಆಳ್ವಿಕೆಯಲ್ಲಿ ನಿರ್ಮಿಸಲಾಗಿದೆ. ನಂತರ ಇದನ್ನು ಮೈಸೂರಿನ ಅವಧೂತ ದತ್ತ ಪೀಠದ ಸಂಸ್ಥಾಪಕರಾಗಿದ್ದ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರು 1981ರಲ್ಲಿ ನವೀಕರಿಸಿದರು ಮತ್ತು ಪುನಃ ಪ್ರತಿಷ್ಠಾಪಿಸಿದರು. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನವು ವಿಶಿಷ್ಟವಾದ ಆಕ್ಟಾಗೋನಲ್ ರಚನೆಯನ್ನು ಹೊಂದಿದೆ. ದೇವಾಲಯದ ಮುಖ್ಯ ದೇವತೆಯಾದ ಹನುಮಂತನ ವಿಗ್ರಹವನ್ನು ಸುಮಾರು 200 ಟನ್ ತೂಕದ ಏಕಶಿಲೆಯಾಗಿದೆ. ಈ ಭವ್ಯವಾದ ವಿಗ್ರಹವನ್ನು 18 ಶಿಲ್ಪಿಗಳು 10 ತಿಂಗಳ ಅವಧಿಯಲ್ಲಿ ಕೆತ್ತಿದ್ದಾರೆ. ದೇವಾಲಯದ ಗೋಪುರವು ಚಿನ್ನದ ಲೇಪಿತ ಕಲಶವನ್ನು ಹೊಂದಿದೆ ಮತ್ತು ಗೋಡೆಗಳ ಮೇಲೆ ಹನುಮಂತನ ಮತ್ತು ರಾಮನ ಕಥೆಗಳನ್ನು ಚಿತ್ರಿಸುವ ಸುಂದರವಾದ ವರ್ಣಚಿತ್ರವನ್ನು ಕೆತ್ತಿಸಲಾಗಿದೆ. 2015ರಲ್ಲಿ ದೇವಾಲಯದ ಉದ್ಘಾಟನೆಯ ನಂತರ ಶ್ರೀ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ 24 ಗಂಟೆಗಳ ಕಾಲ ನಿರಂತರವಾಗಿ ಹನುಮಾನ್ ಚಾಲೀಸವನ್ನು ಪಠಿಸಲಾಯಿತು. ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ 40,000 ಬಾರಿ ಹನುಮಾನ್ ಚಾಲೀಸವನ್ನು ಪಠಿಸಿ ವಿಶ್ವದ ಅತಿ ದೊಡ್ಡ ಆನ್ಲೈನ್ ವಿಡಿಯೋ ಆಲ್ಬಮ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಸ್ಥಾನವು ತೆರೆಯುವ ಸಮಯಗಳು ಏನಂದ್ರೆ ಸೋಮವಾರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1
ಗಂಟೆ, ಸಾಯಂಕಾಲ 5 ಗಂಟೆಯಿಂದ ರಾತ್ರಿ 9 ಗಂಟೆ. ಮಂಗಳವಾರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5:30ರಿಂದ ರಾತ್ರಿ 9 ಗಂಟೆ. ಬುಧವಾರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5:30ರಿಂದ ರಾತ್ರಿ 9 ಗಂಟೆ. ಗುರುವಾರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5:30ರಿಂದ ರಾತ್ರಿ 9 ಗಂಟೆ. ಶುಕ್ರವಾರ ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5:30ರಿಂದ ರಾತ್ರಿ 9 ಗಂಟೆ. ಆ್ಯಂಡ್ ಶನಿವಾರ ಮತ್ತು ಭಾನುವಾರ ಕೂಡ ಸೇಮ್ ಟೈಮಿಂಗ್ಸ್. ಬೆಳಿಗ್ಗೆ 6:30ರಿಂದ ಮಧ್ಯಾಹ್ನ 1 ಗಂಟೆ, ಸಂಜೆ 5:30ರಿಂದ ರಾತ್ರಿ 9 ಗಂಟೆ. ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ದೇವಾಲಯವು ಬೆಂಗಳೂರಿನ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ ಮತ್ತು ಪ್ರತಿದಿನ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ತಮ್ಮ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಮತ್ತು ಹನುಮಂತನ ಆಶೀರ್ವಾದವನ್ನು ಪಡೆಯಲು ಈ ದೇವಾಲಯವನ್ನು ಒಂದು ಪವಿತ್ರ ಸ್ಥಳವಾಗಿದೆ. ಸೊ ಗೈಸ್, ನೀವು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಬೇಕು ಅಂತ ಆಸೆ ಇದ್ರೆ ಜೈ ಶ್ರೀರಾಮ್ ಅಂತ ನೀವು ಈ ಕಮೆಂಟ್ ಬಾಕ್ಸಲ್ಲಿ ಹೋಗಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಆಲ್ಸೋ ಜೈ ಆಂಜನೇಯ ಅಂತ ಕಮೆಂಟ್ ಮಾಡ್ಬೋದು. ಆ್ಯಂಡ್ ನೀವು ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀರಾ ಅಂತಂದರೆ ಇಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ನಿಮಗೂ ನನ್ನ ಟೆಂಪಲ್ ವ್ಲಾಗ್ಸ್ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಜೈ ಆಂಜನೇಯ.